ಬನ್ನಿ ವೀಕ್ಷಕರೇ, ಮುಂದಿನ ರಾಶಿ ಧನುಸು ರಾಶಿ. ಧನುಸು ರಾಶಿಯ ಒಂದು ಏಪ್ರಿಲ್ ತಿಂಗಳ ಟಾರೆಟ್ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಮೇಡಮ್, ಮುಂದಿನ ರಾಶಿ ಧನುಸು ರಾಶಿ. ಧನುಸು ರಾಶಿಯ ಒಂದು ಭವಿಷ್ಯ ಹೇಗಿದೆ ಅಂತ ತಿಳಿಸ್ಕೊಡಿ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಬ್ರಾಹ್ಮಣಿ ಅಂಜಲಿ. ಬನ್ನಿ, ಈ ಟ್ಯಾರೋಟ್ ಬಗ್ಗೆ ಒಂದು ಚಿಕ್ಕ ಒಂದು ಶಾಸ್ತ್ರ ಹೇಳೋಣ. ಇದೊಂದು ಗಿಣಿ ಶಾಸ್ತ್ರ. ಈ ಗಿಣಿ ಶಾಸ್ತ್ರ ನಾವು ಹಿಂದಿನ ಕಾಲದಲ್ಲಿ, ಅದು ಇವತ್ತಿಗೂ ಕೂಡ ಕೆಲವು ದೇವಸ್ಥಾನಗಳಲ್ಲಿ ಜಗಲಿಕಟ್ಟೆ ಮೇಲೆ ದೇವಸ್ಥಾನದ ಮುಂದೆನೋ ಗಿಣಿರಾಮ ಶಾಸ್ತ್ರ ಕೇಳ್ತಾ ಖಂಡಿತ ಆ ಗಿಣಿರಾಮನ ಶಾಸ್ತ್ರನೇ ಇದು ಟ್ಯಾರೋಕೋಟ್ ಆಗಿರೋದು. ಯಾಕೆಂದ್ರೆ ಇದು ದೇವತೆಗಳ ಆಶೀರ್ವಾದವನ್ನ ಪಡೆದು ಅದೊಂದು ಕಾರ್ಡ್ಗಳನ್ನ ತಗೊಂಡ್ಬರ್ತಿತ್ತು. ಹೌದು, ಅದೇನ್ ಎತ್ಕೊಂಡ್ಬರ್ತು ಅದೇ ರಿಸಲ್ಟ್ ಹೇಳ್ತಾರೆ. ಖಂಡಿತ. ಅದೇ ರೀತಿ ಈಗ ಮಾಡರ್ನ್ ಯುಗದಲ್ಲಿ ಇದನ್ನು ಟ್ಯಾರೋಟ್ ಅಂತ ಕರೀತಾರೆ. ಖಂಡಿತ ಇದೊಂದು ನಿಖರವಾಗಿ ಹೇಳುವಂತಹ ಶಾಸ್ತ್ರ. ಇದು ಬರುವಂತದ್ದಲ್ಲ, ಸುಳ್ಳಲ್ಲ. ನಾವು ಏನ್ ಅನ್ಕೊಂಡಿರ್ತೀವೋ ನಮ್ಮ ಮನಸ್ಸಿನ ಇಚ್ಛಾಶಕ್ತಿಯನ್ನ ತೋರಿಸುವಂಥದ್ದು ಅಥವಾ ಆಗುವಂತಹ ಮುಂದಿನ ವಿಚಾರಗಳನ್ನ ತಿಳಿಸಿ ಹೇಳುವಂಥದ್ದು ಈ ಟ್ಯಾರೋಟ್ ಆಗಿರೋದ್ರಿಂದ ಇಲ್ಲಿ ಏನ್ ಕೊಡ್ತಾನೋ ಇದೆಲ್ಲ ಹೇಳೋದು, ಇದು ನುಡ್ಸೋದೆಲ್ಲ ದೇವರುಗಳೇ. ಹೌದು. ಸೊ ಆ ಶಿವನ ಶಕ್ತಿ ಇಲ್ಲದೆ ನಾವ್ ಏನೂ ಮಾಡಕ್ಕಾಗಲ್ಲ. ಎಲ್ಲದೂ ಅವನೇ ಇರುತ್ತೆ. ಲೈಫ್ ಅಲ್ಲಿ ನಾವ್ ಏನಾರ ಅನ್ಕೊಂಡಿದ್ನ ಸಕ್ಸಸ್ ಅಂತ ಆ ಕ್ಷಣಕ್ಕೆ ಕೇಳಬೇಕು ಅಂದಾಗ ಈ ಗಿಣಿರಾಮ ಶಾಸ್ತ್ರಕ್ಕೆ ಹೋಗ್ತಾ ಇದ್ದ. ಅದಕ್ಕೆ ಈ ಟ್ಯಾರೋಟ್ ರೀಡರ್ ಅಂತ ಕರಿತೀವಿ. ಸೊ ಈಗ ಧನುಸು ರಾಶಿಗೆ ಭವ್ಯ ಭವಿಷ್ಯ ಹೇಗಿದೆ ಅಂತ ಹೇಳಿ ಮೇಡಮ್ ಕೇಳ್ತಾ ಇದ್ದಾರೆ. ಏಪ್ರಿಲ್ ತಿಂಗಳಲ್ಲಿ ನೋಡೋಣ ಧನುಸು ರಾಶಿಯವರ ಒಂದು ಯೋಗ ಏಪ್ರಿಲ್ ತಿಂಗಳಲ್ಲಿ ಏನೆಲ್ಲ ಬದಲಾವಣೆ ಆಗ್ಬೋದು ಅನ್ನೋದನ್ನ ಮೇಡಮ್ ಕೈಯಿಂದ ತೆಗೆದು ನೋಡೋಣ. ಯಾರೆಲ್ಲ ಧನುಸು ರಾಶಿ ಇದ್ದೀರಾ ಅವರೆಲ್ಲ ಅನ್ಕೊಳ್ಳಿ, ಈ ಒಂದು ಟ್ಯಾರೋಟ್ ಅಲ್ಲಿ ನಮ್ಗೆ ಒಳ್ಳೆ ಸಂದೇಶ ಬರ್ಲಪ್ಪ, ಒಳ್ಳೆ ಉಪಯೋಗಗಳು ಬರ್ಲಿ, ಆಗುವಂತ ಕೆಲಸಗಳೆಲ್ಲ ಬೇಗ ಸಕ್ಸಸ್ ಆಗ್ಲಿ, ಒಂದ್ ರೀತಿ ಯಶಸ್ಸನ್ನ ನೋಡ್ಲಿ ಅನ್ನೋದನ್ನ ಕೇಳುತ್ತಾ ನೀವೆಲ್ಲ ಅನ್ಕೊಂಡಿರಿ. ನಿಮ್ಮ ಮನೆಯನ್ನ ಪ್ರಾರ್ಥನೆ ಮಾಡಿ. ಮೇಡಮ್ ಕೂಡ ಒಂದು ಒಳ್ಳೆ ಕಾರ್ಡನ್ನ ತೆಗೆದಿದ್ದಾರೆ ಈಗ ಆಲ್ರೆಡಿ ಎಲ್ಲಾ ರಾಶಿಗಳದ್ದು. ಈ ಕಾರ್ಡ್ ಹೇಗೆ ತೆಗಿತಾರೆ ನೋಡೋಣ. ಧನುಸು ರಾಶಿಯವ್ರಿಗೂ ಒಳ್ಳೇದಾಗ್ಲಿ. ನೋಡಿ, ಧನುಸು ರಾಶಿಯವರು ಔಟ್ ಸೈಡರ್ ಅಲ್ಲಿ ಕಾರ್ಡನ್ನ ತೆಗೆದಿದ್ದಾರೆ. ಅಂದ್ರೆ ತಮ್ಮ ಒಂದು ಯೋಚನೆಗಳನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಮುಂದೆ ಏನು ಮಾಡಬೇಕು, ಏನ್ ಕೆಲಸಗಳನ್ನ ಮಾಡಬೇಕು, ಯಾವ ಕೆಲಸ ಕಾರ್ಯಗಳನ್ನ ಮಾಡೋದ್ರಿಂದ ಆ ಬಂದಿಖಾನೆ ಅಂತ ಹೇಳ್ತೀವಿ ಅಂದ್ರೆ ಗೇಟಿಂದ ಹೊರಭಾಗದಲ್ಲಿ ನಿಂತು ಒಂದು ಚಿಕ್ಕ ಹುಡುಗ ನೋಡ್ತಾ ಇದ್ದಾನೆ. ಅಂದ್ರೆ ಔಟ್ ಸೈಡ್ ಮುಂದೆ ಹೋಗ್ಬೇಕು, ನಾನು ಮುಂದೆ ಏನಾರ ಮಾಡ್ಬೇಕು, ಕೆಲಸ ಕಾರ್ಯಗಳು ಆಗ್ಬೇಕು ಅಂದ್ರೆ ನಿಂತ ಹತ್ರ ಯಾವ್ದು ಆಗೋದಲ್ಲ. ಮುಂದೆ ಹೋಗ್ಬೇಕು ಅಂದ್ರೆ ನಮ್ಮ ಯೋಚನಾ ಶಕ್ತಿ ಇಂಪಾರ್ಟೆಂಟ್. ಸೊ ಇಲ್ಲಿ ಒಂದ್ ಹುಡುಗ ಗೇಟ್ ಹತ್ರ ನಿಂತ್ಕೊಂಡು ಈ ಗೇಟ್ ಲಾಕ್ ಆಗಿದೆ, ಇದನ್ನ ಬಿಡಿಸ್ಕೊಳಕ್ ನೋಡ್ತಾ ಇದ್ದಾರೆ. ಹೌದು, ಅಂದ್ರೆ ಔಟ್ ಸೈಡ್ ನಾನು ಹೊರಗಡೆ ಹೋಗ್ಬೇಕು, ಹೆಂಗ್ ಹೋಗ್ಬೇಕು ಅನ್ನೋದನ್ನ ನೋಡಿ. ನಾವು ಏನೇ ಜೀವನದಲ್ಲಿ ಸಾಧನೆ ಮಾಡ್ಬೇಕು ಅಂತ ಅಂದ್ರೂ ಎಲ್ಲರ ಕೈಗಳು ಕೂಡ ಕಟ್ಟಾಕಿರ್ತಾರೆ. ಯಾಕೆಂತಂದ್ರೆ ಇಲ್ಲಿ ಒಳ್ಳೇದೋ ಕೆಟ್ಟದೋ ಇಲ್ಲಿ ಕೆಲವು ನಡೀತಾ ಇರ್ತದೆ. ಆ ಕಟ್ಟಿರುವಂತಹ ಕೈನ ಬಿಚ್ಚುವಂತಹ ಶಕ್ತಿ ಏಕೈಕ ಪರಮಾತ್ಮನಿಗೆ ಮಾತ್ರ ಇರೋದು. ಖಂಡಿತ ಒಳ್ಳೇದಾಗತ್ತೆ ಧನುಸು ರಾಶಿಯವರಿಗೆ. ನೀವು ಅನ್ಕೊಂಡಂತಹ ಕೆಲಸಗಳೆಲ್ಲ ಸಕ್ಸಸ್ ರೀತಿಯಲ್ಲಿ ಮುಂದೆ ಬರೋದಕ್ಕೆ ನಿಮ್ಮ ಯೋಚನಾ ಶಕ್ತಿಯನ್ನ ಡಬಲ್ ಮಾಡ್ಕೊಳ್ಳಿ. ನೋಡಿ ಮೇಡಮ್, ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಚಿಂತೆ ಮಾಡ್ಬೇಕು ಯಾವ್ದ್ರ ಕಡೆ ಭವ್ಯ ಭವಿಷ್ಯ. ಕೆಲವರು ಆಗೋಗಿರೋದ್ರ ಬಗ್ಗೆ ತುಂಬಾ ಯೋಚನೆ ಮಾಡ್ತಾರೆ, ಯಾವ್ದು ಉಪಯೋಗ ಇಲ್ಲ. ನಾವು ವರ್ತಮಾನದಲ್ಲಿ ಬದುಕ್ಬೇಕು, ಮುಂದಿನ ಭವಿಷ್ಯ ನಮ್ಗೆ ಏನು ಅಂತ ಗೊತ್ತಿರೋದಿಲ್ಲ. ಇವತ್ತು ಪ್ರೆಸೆಂಟ್ ಲೈಫ್ ನಾವು ಬದುಕಿದ್ರೆ ಇವತ್ತು ಎದ್ದು ನಾವು ಕೆಲಸ ಮಾಡ್ತಾ ಇದೀವ, ಖಂಡಿತ ದೇವರಿಗೆ ನಾವು ಥ್ಯಾಂಕ್ಸ್ ಹೇಳ್ಬೇಕು. ಖಂಡಿತ. ಹೌದು, ಯಾಕಂದ್ರೆ ಇವತ್ತು ನೈಟ್ ನಾವು ಮಲಗಿದ್ದು ಬೆಳಗ್ಗೆ ಎದ್ದೇಳುವ ಶಕ್ತಿ ಇರೋದು ದೇವ್ರಿಗೆ ಮಾತ್ರ. ಎಬ್ರಿಸಿದಾನೆ ಅಂದ್ರೆ ಇವತ್ತು ನಿಮ್ ಭವಿಷ್ಯ ಚೆನ್ನಾಗಿದೆ ಅಂತ. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ? ಇವತ್ತು ಎದ್ದಿದೀವಿ ಅಂದ್ರೆ ಖುಷಿಯಿಂದ ನಾವ್ ಕೆಲಸ ಕಾರ್ಯಗಳನ್ನ ಮಾಡ್ಬೇಕು. ಇವತ್ತು ಕೊಟ್ಟಲ್ಲ ದೇವ್ರು ನಿನ್ ಓಡಾಡೋ ಶಕ್ತಿ ಕೊಟ್ಟಿದ್ದಾನೆ. ಆ ಇಚ್ಛಾಶಕ್ತಿ ಅವನಲ್ಲಿ ಇತ್ತು ಅಂದ್ರೆ ಖಂಡಿತ ಬೆಳವಣಿಗೆ ಆಗ್ತಾ ಹೋಗ್ತಾನೆ. ನಿನ್ನೆ ಆಗಿದ್ದನ್ನ ಮರ್ತು ಬಿಡಿ, ಮುಂದೆ ಆಗೋದ್ರ ಬಗ್ಗೆ ಯೋಚನೆ ಮಾಡಿ. ಯಾಕೆ ಅಂತ ಅಂದ್ರೆ ನೋಡಿ, ನಾವ್ ಎಂತ ಅಡಿಗೆನೆ ಮಾಡಿಟ್ಟಿರ್ಲಿ ಮೇಡಮ್, ನಿನ್ನೆ ಅಡಿಗೆ ಏನಾಗತ್ತೆ? ಹಾಳಾಗತ್ತೆ ಅಲ್ವಾ? ಹಾಳಾಗತ್ತೆ ಅನ್ನೋಕ್ಕಿಂತ ಹೆಚ್ಚಾಗಿ ತಂಗ್ಳೆ ಆಗುತ್ತೆ. ಹೌದು ಅಲ್ವಾ? ಸೊ ಅದು ಚೆನ್ನಾಗೂ ಇರ್ಬೋದು, ಚೆನ್ನಾಗಿಲ್ದಲೇ ಇರ್ಬೋದು. ಹೌದು, ಬಿಸಿ ಅನ್ನೋದು ಆ ಕ್ಷಣಕ್ಕೆ ಮಾಡ್ಕೊಂಡು ನಾವು ತಿನ್ನೋದು. ಅದೇ ತರ ಆ ದಿನ ನಾವ್ ಎದ್ದಿದೀವಿ, ಬಿಸಿಯಾಗಿ ಏನ್ ಅಡಿಗೆ ಊಟ ಮಾಡ್ಕೊಂಡು ತಿಂತಾ ಇದೀವಿ, ನಾವ್ ಏನ್ ನೋಡ್ತಾ ಇದೀವಿ, ಏನ್ ಕಲಿತಿದೀವಿ, ಅದೆಲ್ಲವೂ ಕೂಡ ಪ್ರೆಸೆಂಟ್ ಲೈಫ್. ಹೌದು, ಆ ಪ್ರೆಸೆಂಟ್ ಲೈಫ್ ಅಲ್ಲಿ ನಾವು ಬಂದಾಗ ಅನ್ಕೊಂಡಂತಹ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ಯಶಸ್ಸನ್ನ ಸಾಧಿಸೋರಾಗ್ತೀವಿ. ಸಾಧನೆಯ ಆದಿನ ನಾವು ಮುಟ್ಟಬೇಕು ಅಂದ್ರೆ, ಯಶಸ್ಸಿನ ದಾರಿನ ತಟ್ಟಬೇಕು ಅಂತಂದ್ರೆ ಖಂಡಿತ ಧನುಸು ರಾಶಿಯವರಿಗೆ ಸಾಧ್ಯತೆ ಇದೆ. ಯಾಕೆಂದ್ರೆ ಗುರು ನೇರವಾಗಿ ನಿಮ್ಮ ರಾಶಿಯನ್ನ ನೋಡ್ತಾ ಇದ್ದಾನೆ. ಅನ್ಕೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಸಾಧನೆ ಮಾಡುವಂತಹ ಶಕ್ತಿ ನಿಮ್ಗೆ ಲಭಿಸ್ತಾ ಹೋಗುತ್ತೆ. ನೋಡಿ, ಏನು ಲೈಫಲ್ಲಿ ನಮ್ಗೆ ಯಾವ ಗ್ರಹಗಳು ಬದಲಾವಣೆ ಆದ್ರೂ ಕೂಡ
ಆ ಒಂದು ಚೇಂಜಸ್ ನಾವ್ ಹೇಗ್ ಮಾಡ್ಕೋಬೇಕು ಅನ್ನೋದಾದ್ರೆ ನೋಡಿ, ಇವಾಗ ಗುರು ಬದಲಾಗ್ತಾ ಇದ್ದಾನೆ. ಹೌದು. ಹಾಗಾಗಿ ಧನುಸು ರಾಶಿಯವರಿಗೆ ಗುರು ಬದಲಾವಣೆ ಆಗಿ 8ನೇ ಮನೆಗೆ ಹೋದ್ರೂ ಕೂಡ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ನೋಡಿ, ಆಕ್ಸಿಜನ್. ಸೊ ನಮ್ಗೆ ಏನಾದ್ರು ಒಂದು, ಈಗ ಮಕ್ಕಳಾಗ್ಬೇಕು ಅಂದ್ರೂ ಕೂಡ ದೇವರು ಯಾವ್ದೋ ಒಂದು, ನಾವು ಭವಿಷ್ಯ ಕೇಳಕ್ ಹೋಗ್ತೀವೋ ಅಥವಾ ದೇವ್ರ ಹತ್ರ ಏನಾರ ಕ್ವಶನ್ ಕೇಳಕ್ ಹೋಗ್ತೀವಿ ಅಂದಾಗ್ಲೂ ಕೂಡ ಯಾಕಪ್ಪ ಅರಳಿ ಮರ ಸುತ್ತು ಅಂತಾರೆ. ಹೌದು, ಗೊತ್ತಾ ಮೇಡಮ್ ನಿಮ್ಗೆ? ಯಾಕೆ ಅರಳಿ ಮರ ಸುತ್ತಬೇಕು? ಮಕ್ಕಳು ಅರಳಿ ಮರ ಸುತ್ತೋದ್ರಿಂದ ನಮ್ಗೆ ಮಕ್ಕಳು ಯಾಕೆ ಆಗತ್ತೆ ಅನ್ನೋದಾದ್ರೆ, ಆ ಒಂದು ಅರಳಿ ಮರದ ಒಳಗಡೆ ಆಂಟಿ ಆಕ್ಸಿಡೆಂಟ್ ಬಿಡುಗಡೆ ಮಾಡುವಂತಹ ಆಕ್ಸಿಜನ್ ಇರುತ್ತೆ. ಹೆಣ್ಣು ಮತ್ತೆ ಗಂಡಿಗೆ ಅಂಡಾಣು ಮತ್ತೆ ವೀರ್ಯಾಣುಗಳ ಉತ್ಪತ್ತಿ ಜಾಸ್ತಿ ಆಗೋದ್ರಿಂದ ಆ ಒಂದು ಅರಳಿ ಮರದ ಆಕ್ಸಿಜನ್ ಫ್ಲೋ ನಾವು ತಗೊಂಡಾಗ ಅದಕ್ಕೆ ಮಕ್ಕಳಾಗೋದು. ಎಷ್ಟು ವೈಜ್ಞಾನಿಕತೆ ಇರುತ್ತೆ ಅಂತ ಅಂದ್ರೆ, ಸೈಂಟಿಫಿಕ್ ರೀಸನ್ ಕೊಡುವಂಥದ್ದೇ ಜ್ಯೋತಿಷ್ಯ. ಆ ಜ್ಯೋತಿಷ್ಯದ ಮಾರ್ಗದಲ್ಲಿ ನಾವು ನಡೆದಾಗ ಖಂಡಿತ ರಿಸಲ್ಟ್ ನೋಡ್ತಾ ಹೋಗ್ಬೋದು. ಧನುಸು ರಾಶಿಯವರಿಗೆ ಈ ಒಂದು ಏಪ್ರಿಲ್ ತಿಂಗಳು ಭವ್ಯ ಭವಿಷ್ಯದ ಬುನಾದಿ ಆಗಿರೋದ್ರಿಂದ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ಧನುಸು ರಾಶಿಯ ಟಾರೆಟ್ ಭವಿಷ್ಯ ಹೇಗಿತ್ತು ಅಂತ. ಹಾಗಿದ್ರೆ ಬನ್ನಿ ಮುಂದಿನ ರಾಶಿ ಬಗ್ಗೆ ತಿಳ್ಕೊಳ್ಳೋಣ.